ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉಷಾ ಜನಮಿ ಮಿಷಿನ್ ಯಾವ ರೀತಿ ರಿಪೇರಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನನಗೆ ಸೈಡು ತಿರುಗ್ತಾನೂ ಇರಲಿಲ್ಲ ಮತ್ತು ಅದು ತಿರುಗಿದ್ರೆ ಮಾತ್ರ ನಮ್ಮ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರೋದು. ನನಗೆ ಸ್ಟಿಚಿಂಗ್ ಬರ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಇದನ್ನು ಯಾವ ರೀತಿ ಮನೇಲಿ ರಿಪೇರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಆರಾಮಾಗಿ ಮನೇಲೇ ಮಾಡ್ಬೋದು. ಈ ರೀತಿ ನೋಡಿ, ಇವಾಗ ಮೇನ್ ಸ್ವಿಚ್ ಆಫ್ ಮಾಡ್ಕೊಳ್ತೀನಿ. ಇದು ಸೈಡ್ ಏನು ತಿರುಗಿಸ್ತಾ ಇದ್ದೀನಿ, ಆ ವೀಲ್ ಟೈಪ್ ಕೊಟ್ಟಿದ್ದಾರಲ್ಲ ಅದು ತಿರುಗಬೇಕು. ತಿರುಗಿಲ್ಲ ಅಂದರೆ ನಮಗೆ ಅದು ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರಲ್ಲ. ಇವಾಗ ಮೇನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕೆಳಗಡೆ ಬಾಬಿನ್ ಕೇಸ್ ಐತಲ್ವ, ಬಾಬಿನ್ ಅದನ್ನು ಫುಲ್ ಓಪನ್ ಮಾಡ್ತಾಯಿದ್ದೀನಿ. ಫುಲ್ ಡಸ್ಟ್ ಆಗಿರೋದ್ರಿಂದ ನಮಗೆ ತಿರುಗಲ್ಲ. ಇಲ್ಲಿ ಒಂಚೂರು ಡಸ್ಟ್ ಆದ್ರೂ ನಿಮ್ಗೆ ಸ್ಟಿಚಿಂಗು ಸರಿ ಬರೋಲ್ಲ. ಮತ್ತು ಅದು ಸೈಡಲ್ಲಿರೋ ಅದೇನು ರೌಂಡದ್ದು ಕೊಟ್ಟಿದ್ದಾರಲ್ವ ವೈಟ್ ಕಲರ್, ಅದೂ ಸಹ ನಮಗೆ ತಿರುಗಲ್ಲ. ನೋಡಿ ಇವಾಗ ಡಸ್ಟು ಯಾವ ರೀತಿ ತೆಗಿತಾ ಇದ್ದೀನಿ ಅಂತ. ಇವಾಗ ಮೇಲ್ಗಡೆ ಅದು ಪ್ಲೇಟ್ ಏನು ಕೊಟ್ಟಿದ್ದಾರೆ ಅದು ಸಹ ತೆಗಿತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ, ಯಾವ್ಯಾವ ತೆಗಿತೀರಾ, ಸೈಡಲ್ಲಿ ಇಡ್ತೀರಾ ಅಂತ ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತೀರಾ. ಈ ರೀತಿ ನಿಧಾನಕ್ಕೆ ತೆಗೆದು ನೋಡಿ, ಅಲ್ಲೆಲ್ಲ ಡಸ್ಟ್ ಐತೆ, ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಒಂದು ಹಲ್ಲುಜ್ಜ ಬ್ರಷ್ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಮೂಲೆ ಎಲ್ಲ ಸೈಡ್ಸ್ ಎಲ್ಲ ಕ್ಲೀನಾಗೆ ಬ್ರಷ್ ಮಾಡ್ಕೊಳ್ಳಿ. ಇಲ್ಲಿ ಹಲ್ಲುಜ್ಜ ಬ್ರಷ್ ಇದ್ದರೆ ಅದು ಬಂದ್ಬಿಟ್ಟು ಎಲ್ಲ ಯಾವುದೇ ಕಾರ್ನರಲ್ಲಿ ಏನು ಡಸ್ಟ್ ಇದ್ರೂ ಅದಕ್ಕೆ ಅಂಟ್ಕೊಂಡು ಬಂದ್ಬಿಡುತ್ತೆ, ಕ್ಲೀನ್ ಆಗುತ್ತೆ ಅವಾಗ. ಸೊ ನೋಡಿ ಯಾವ ರೀತಿ ಬರ್ತೈತೆ ಅಂತ. ಈ ರೀತಿ ಕ್ಲೀನಾಗಿ ಬ್ರಷ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿರೋದ್ರಿಂದ ನಿಮಗೆ ಫಾಸ್ಟಾಗಿ ಕಾಣಿಸ್ತೈತೆ ವೀಡಿಯೋ. ಇದು ನೀವು ಕ್ಲೀನ್ ಮಾಡಿದಾಗ ನಿಧಾನಕ್ಕೆ ಸ್ಲೋಗಿ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಡಸ್ಟ್ ಬಂದೈತೆ ಅಂತ ನೋಡ್ತಾ ಇರ್ಬೋದಲ್ವ. ಈ ರೀತಿ ಐತೆ. ಇವಾಗ ಸೈಡಲ್ಲಿ ಆರಾಮಾಗಿ ತಿರುಗುತ್ತೆ ನೋಡಿ, ಅದು ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಈಗ ಪ್ಲೇಟು ನಾರ್ಮಲಾಗಿ ಇಷ್ಟು ಮಾಡ್ಕೊಂಡ್ರೇನೂ ಸಾಕು, ಇದರಲ್ಲಿ ಇದೇನೂ ಜಾಸ್ತಿ ನಮಗೆ ಇದಾಗಲ್ಲ. ಇವಾಗ ಅದನ್ನು ಮೇನ್ ಪಾರ್ಟ್ ಮೇಲ್ಗಡೆದು ಸ್ಟಾರ್ ಸ್ಕ್ರೂ ಡ್ರೈವರ್ ಇರುತ್ತಲ್ವ, ಅದರಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಅಲ್ಲೆಲ್ಲ ಡಸ್ಟ್ ಆಗಿರುತ್ತೆ, ಯಾಕಂದರೆ ದಾರ ಅಲ್ಲಿಂದ ತೆಗಿತೀವಲ್ವ, ಆ ದಾರದೆಲ್ಲ ಇದು ಸಿಗಾಕೊಂಡಿರುತ್ತೆ. ಸೊ ಅದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ 1 ಮಂತ್, 1 ತಿಂಗ್ಳಿಗೊಂದು ಸರಿ ನೀವು ಈ ರೀತಿ ಓಪನ್ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನೀವೇನಾದರೂ ಬಟ್ಟೆ ಜಾಸ್ತಿ ಸ್ಟಿಚ್ ಮಾಡೋರಿದ್ದರೆ ಒಂದು 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಕೊತಾ ಇರಿ. ಇಲ್ಲಾಂದರೆ ಅದೊಂಥರ ರಫ್ ಆಗಿಬಿಡುತ್ತೆ ಮಿಷಿನು. ಇದಕ್ಕೆ ಏನು ಆಯಿಲ್ ಹಾಕೋದು ಬೇಡ ಅಂತ ಹೇಳಿದ್ದಾರೆ. ನಮಗೆ ಡೆಮೋ ಕೊಟ್ಟಿರೋರು ಇದಕ್ಕೆ ಆಯಿಲ್ ಏನು ಅಪ್ಲೈ ಮಾಡೋದು ಬೇಡ ಮೇಡಮ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಇದಕ್ಕೆ ಆಯಿಲಿಂಗ್ ಏನು ಮಾಡ್ತಾಯಿಲ್ಲ. ಜಸ್ಟ್ ಈ ಥರ 15 ದಿನಕ್ಕೊಮ್ಮೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ನನಗೆ ತುಂಬ ಬೇಗನೆ ಡಸ್ಟ್ ಆಗಿಬಿಡುತ್ತೆ. ಇದೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಬೇಕು. ಬ್ರಷ್ ಮಾಡಿದಾಗ ಫುಲ್ಲು ಡಸ್ಟನ್ನ ಕ್ಲೀನಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ನೀವೇನಾದರೂ ಇದನ್ನೇ ಅಂಗಡಿಗೆ ಇತ್ಕೊಂಡು ಹೋಗಿ ತೋರಿಸಿದ್ರೆ ಅವರು ಬೇರೆ ಥರ ರಿಪೇರಿ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ. ಅದ್ರ ಬದಲು ಈ ರೀತಿ ಮನೇಲೇ ಸಹ ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವ. ಮತ್ತು ಸ್ಟಿಚಿಂಗು ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಆಗೋಯ್ತು. ಆಮೇಲೆ ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹಿಂದೆ ಮುಂದೆ ಲೆವೆಲ್ ನೋಡಿಕೊಂಡು, ತೀರಾ ಇದು ಟೈಟೂ ಇರಬಾರ್ದು. ಟೈಟ್ ಇದ್ದರೆ ನಿಮಗೆ ದಾರ ಮುಂದೆ ಬರಲ್ಲ. ಇಲ್ಲೂ ಸಹ ಸ್ವಲ್ಪ ಮಿಸ್ಟೇಕ್ ಆದ್ರೂ ನಿಮಗೆ ಸ್ಟಿಚಿಂಗ್ ಅನ್ನೋದು ಬರಲ್ಲ. ಅದು ಸಹ ನೀವು ನೋಡ್ಕೊಳ್ಬೇಕು. ಇಲ್ಲಿ ತುಂಬ ಟೈಟ್ ಇರಬಾರ್ದು. ಅದೇನು ನಾನು ಲಾಕ್ ಮಾಡ್ತಾಯಿದ್ದೀನಿ, ಸ್ಕ್ರೂ ಹಾಕಿ ನಾನು ಅದೇನು ಬಾಕ್ಸ್ ಟೈಪ್ ಕೊಟ್ಟಿರೋದು ಲಾಕ್ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ಲೂಸೇ ಇರಬೇಕು. ಯಾಕಂದರೆ ಅಲ್ಲಿ ನಮ್ಗೆ ಗ್ಯಾಪ್ ಕೊಟ್ಟಿರ್ತಾರಲ್ವ, ಆ ಗ್ಯಾಪಿಂದ ನಮಗೆ ದಾರ ಹೇಳ್ಕೊಳ್ಳೋದು. ಹಂಗಾಗಿ ಅದು ತೀರಾ ಟೈಟ್ ಇರಬಾರ್ದು. ನೋಡಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ. ಮತ್ತೆ ಇನ್ನೊಂದು ಸರಿ ಫುಲ್ ಒಳಗಡೆದೆಲ್ಲ ತೆಗಿತಾ ಇದ್ದೀನಿ. ಈಗ ಅದು ಕರೆಕ್ಟಾಗಿ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನಾನು. ಇದು ಎಂಬ್ರಾಯ್ಡ್ರಿ ಸಹ ನಾನು ಮಾಡ್ಬೋದು, ಆ ಥರ ತೊಗೊಂಡಿರೋದು ನಾನು. ಇವಾಗ ಅದನ್ನು ಪ್ಲೇಟ್ ಹಾಕ್ಬಿಟ್ಟು ಸ್ಕ್ರೂ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗಂಗಿದ್ರೆ ಶೇರ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇವಾಗ ಫೂಟ್ ಹಾಕ್ಕೊಳ್ತಾ ಇದ್ದೀನಿ. ಅದು ಸೈಡಲ್ಲಿರೋದು ಲಾಕ್ ಪಾಯಿಂಟು, ಲಾಕ್ ಮಾಡಿಕೊಂಡೆ. ಈಗ ನೀಡಲು ಇದು ಸ್ಟ್ರೈಟ್ ನಮ್ಮ ನೇರಕ್ಕೆ ನೀಡಲ್ ಬರುತ್ತೆ, ಸೈಡಲ್ಲಿ ಬರಲ್ಲ. ಇದು ಅದು ಹೋಲ್ ಅನ್ನೋದು ಮಿಡಲಲ್ಲಿ ಇರುತ್ತೆ ಇದು. ಸೊ ನಾವು ಅದನ್ನು ನೋಡಿ ಹಾಕ್ಕೊಳ್ಬೇಕು.
ಆಮೇಲೆ ಇದು ನೀಡಲ್ಸ್ ಬಂದುಬಿಟ್ಟು ನೀವು ಆನ್ಲೈನಲ್ಲೇ ಬುಕ್ ಮಾಡಿದ್ರೆ ಸಿಗುತ್ತೆ, ಅಂಗಡಿನಲ್ಲಿ ಸಿಗೋವಂಥ ನೀಡಲ್ಸ್ ಆಗಬೇಡಿ. ಆರ್ಗ್ಯಾನ್ ನೀಡಲ್ಸ್ ಅಂತ ಸಿಗುತ್ತಲ್ವ, ಅದೇ ಕಂಪ್ನಿದು ಏನೈತೆ ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರೆ ಸಿಗುತ್ತೆ, ಕಂಪ್ನಿದೇ ಯೂಸ್ ಮಾಡಿ. ಬೇರೆದು ಲೋಕಲ್ ಯೂಸ್ ಮಾಡಿದ್ರೆ ಇದು ಸ್ಟಿಚಿಂಗ್ ಬರಲ್ಲ. ಸೊ ಹಂಗಾಗಿ ನಾನು ಇದನ್ನು ನೀಡಲ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಳ್ತೀನಿ. ನಿಮ್ಮ ಮಿಷಿನ್ ಕೊಟ್ಟಾಗಲೇ ಅದು ನಂಬರ್ಸ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಇರುತ್ತೆ, ಮೆನ್ಷನ್ ಆಗಿರುತ್ತೆ ನೋಡಿ, ಅದನ್ನ ನೋಡೇ ಬುಕ್ ಮಾಡ್ಕೊಳ್ಳಿ. ನೋಡಿ ಅದು ಬಾಬಿನ್ ಕೇಸ್ ಹಾಕ್ತಾಯಿದ್ದೀನಿ ನಿಧಾನಕ್ಕೆ. ನೋಡಿ ಇವಾಗ ಯಾವ ರೀತಿ ಸ್ಮೂತಾಗಿ ತಿರುಗ್ತೈತೆ ಅಂತ ನೋಡಿ. ಅದು ಬಾಬಿನ್ ಕೇಸ್ ಹಾಕ್ತಾಯಿದ್ದೀನಿ. ಈಗ ಕೆಳಗಡೆ ಎಲ್ಲ ಒಂದು ಟೈಮ್ ಒರೆಸ್ಕೊಳ್ತಾ ಇದ್ದೀನಿ ನಾನು. ಒಂದು ಟೈಮ್ ಫುಲ್ ಒರೆಸ್ಕೊಂಡು ಆಮೇಲಿಂದ ಅದನ್ನು ಸೆಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಆರಾಮಾಗಿ ಈಸಿಯಾಗಿ ತಿರುಗ್ತೈತೆ. ಫಸ್ಟು ನಾನು ತೋರಿಸಿದಾಗ ಅದು ತಿರುಗ್ತಾನೆ ಇರಲಿಲ್ಲ, ಸೈಡ್ದು ಫುಲ್ ಡಸ್ಟ್ ಆಗಿಬಿಟ್ಟು, ಹಂಗಾಗಿ ಮಿಷಿನ್ನು ನನಗೆ ಸ್ಟಿಚಿಂಗೇ ಬರ್ತಿರಲಿಲ್ಲ. ಈಗ ಆರಾಮಾಗಿ ಸೈಡಲ್ಲಿ ತಿರುಗ್ತೈತೆ. ಅದು ತಿರುಗಿದ್ರೆ ಮಾತ್ರ ನಮಗೆ ಸ್ಟಿಚಿಂಗ್ ಬರೋದು. ಸೇಮ್ ನಮಗೆ ನಾರ್ಮಲ್ ಉಷಾ ಮಿಷಿನ್ ಎಲ್ಲ ಬರುತ್ತಲ್ವ, ಉಲ್ಟಾ ತಿರುಗಿದ್ರೆ ಮಿಷಿನ್ ಬೇಗ ರಿಪೇರಿ ಬರುತ್ತೆ ಅನ್ನೋ ಥರ ಇದರಲ್ಲೂ ಸೇಮ್ ಅದೇ ರೀತಿ ಐತೆ. ಉಲ್ಟಾ ಅದು ಹೋಗ್ಬಾರ್ದು, ರಿವರ್ಸ್ ಹೋಗ್ಬಾರ್ದು, ನಮ್ಮ ಫೇಸ್ ಕಡೆಗೆ ಅದು ತಿರುಗಬೇಕು ನೋಡಿ, ಆ ರೀತಿ ಮಾಡ್ಕೊಳ್ಳಿ. ಇವಾಗ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ, ಕ್ಲೀನಾಗಿ ಸ್ಟಿಚಿಂಗ್ ಅನ್ನೋದು ಎಷ್ಟು ಕ್ಲೀನಾಗಿ ಬರ್ತೈತೆ ಅಂತ. ಲಾಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಸ್ಟಿಚಿಂಗು ಈಸಿಯಾಗಿ ಕ್ಲೀನಾಗಿ ಬರ್ತೈತೆ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.